ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಂದೆಯಾದ ದೇವರನ್ನು ಎಲ್ಲರನ್ನೂ ಕೂಡ ಆಶೀರ್ವಾದ ಮಾಡಲಿ. ಬೆಳಗಿನ ಜಾವದಲ್ಲಿ ಆರಾಧನೆಗೆ ಬಂದಂಥ ಎಲ್ಲ ದೇವರ ಮಕ್ಕಳಿಗೂ ಅಲ್ಲೇಲೂಯ ನಾವು ವಂದನೆಗಳನ್ನು ಹೇಳಿಕೊಳ್ಳುತ್ತೇವೆ. ಕರ್ತನಾದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇವತ್ತು ವೇದ ಜ್ಞಾನಕ್ಕೆ ಆಧಾರವಾಗಿ ಇರುವ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯೆಶಾಯ ಬರೆದ ಪತ್ರಿಕೆ 59ನೇ ಅಧ್ಯಾಯ 1ನೇ ವಾಕ್ಯ. ಯೆಶಾಯ ಬರೆದ ಪತ್ರಿಕೆ 59ನೇ ವಾಕ್ಯ 59ನೇ ಅಧ್ಯಾಯ 1ನೇ ವಾಕ್ಯ. ಆಮೆನ್, ಹಲ್ಲೆಲೂಯಾ. ಯೆಹೋವನ ಕೈಗಳು ರಕ್ಷಿಸಕ್ಕೆ ಆಗದೇ ಇರುವ ಮೋಟಿ ಕೈ ಇಲ್ಲ ಅಂತ ಹೇಳಿ ದೇವರ ವಾಕ್ಯದಲ್ಲಿ ನಾವು ಓದುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿಯ ಕೈಗಳು ನಮಗೆ ರಕ್ಷಣೆ ಕೊಡುವುದಕ್ಕಾಗಿ ಯೇಸು ಸ್ವಾಮಿ ನಮ್ಮ ಸಂಗಡ ಯಾವಾಗಲೂ ಇರುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅವರ ಕೈ ನಮ್ಮನ್ನು ರಕ್ಷಿಸಕ್ಕೆ ಆಗದೇ ಇರುವ ಮೋಟಿ ಕೈ ಇಲ್ಲ. ಹಲ್ಲೆಲೂಯಾ. ಕೈ ಒಡೆದೋಗಿದವರಲ್ಲ, ಕೈ ಇಲ್ಲದವರಲ್ಲ. ಹಲ್ಲೆಲೂಯಾ. ಪ್ರತಿಯೊಂದು ದಿವಸವೂ ಪ್ರತಿಯೊಂದು ಕ್ಷಣದಲ್ಲಿಯೂ ನಮಗೆ ರಕ್ಷಣೆಯನ್ನು ಕೊಡುವುದಕ್ಕಾಗಿ ಯೇಸು ಸ್ವಾಮಿ ನಮ್ಮ ಮನೆಗೆ ತೆಗೆದಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಹತ್ರ ಇರೋರ ಹತ್ರ ಕೈ ಕೊಟ್ಟು ಹೇಳ್ರಿ, ಹಲ್ಲೆಲೂಯಾ, ನಮ್ಮ ದೇವರು ನಮಗೆ ರಕ್ಷಣೆಯನ್ನು ಕೊಡುವ ದೇವರು. ಹಲ್ಲೆಲೂಯಾ. ಯೇಸು ಸ್ವಾಮಿನ ಕೈಗಳು ನಮಗೆ ರಕ್ಷಣೆಯನ್ನು ದಯಪಾಲಿಸುತ್ತಾಗಿದೆ. ಹಲ್ಲೆಲೂಯಾ. ರಕ್ಷಣೆ, ಬಿಡುಗಡೆ, ಇದೆಲ್ಲವನ್ನು ದಯಪಾಲಿಸುತ್ತಾಗಿದೆ. ಯಾವುದು? ಯೇಸು ಸ್ವಾಮಿನ ಕೈಗಳು. ಹಲ್ಲೆಲೂಯಾ. ನಾವು ಯಾವಾಗಲೂ ದೇವರ ವಾಕ್ಯದಲ್ಲಿ ಇನ್ನೊಂದು ಕಡೆ ನಾವು ಈ ರೀತಿಯಾಗಿ ಓದ್ತಾ ಇದ್ದೀವಿ. ನಾವು ದೇವರು ನಮ್ಮನ್ನು ಅಂಕೆಯಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿ ನಾವು ದೇವರ ವಾಕ್ಯದಲ್ಲಿ ಓದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅವರು ಅಂಕೆಗಳಲ್ಲಿ ಈ ಮತ್ತಿಯ ಕೈಗಳಲ್ಲಿ ನಮ್ಮನ್ನು ಬರೆದು ಬಿಟ್ಟಿದ್ದಾರೆ ಅಂತ ಹೇಳಿ ಅರ್ಥ. ಹಲ್ಲೆಲೂಯಾ. ನಾವು ಇರುವುದು ಎಲ್ಲಿದ್ದೀವಿ? ದೇವರ ಕೈಗಳಲ್ಲಿ ಇದ್ದೀವಿ ಅಂತ ಹೇಳುವುದು ಅದರ ಅರ್ಥ. ಹಲ್ಲೆಲೂಯಾ. ದೇವರ ಕೈಗಳಲ್ಲಿ ನಾವು ಇರುವಾಗ, ನಾವು ದೇವರ ಕೈಗಳಲ್ಲಿ ಇರುವ ವ್ಯಕ್ತಿಗಳಾಗಿ ನಾವು ಇರುವಾಗ, ಯೇಸು ಸ್ವಾಮಿನ ಕೈಗಳಿಗೆ ಏನ್ ಮಾಡುತ್ತದೆ ಅಂತ ಹೇಳುವಾಗ ನಿಮಗೂ ನನಗೂ ರಕ್ಷಣೆಯನ್ನು ದಯಪಾಲಿಸುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿದೆ ಎಲ್ಲಿಯೋ ಬಿದ್ದಿದ್ದ ನಿಮ್ಮನ್ನು, ಪಾಪಿಗಳಾಗಿ ಬಿದ್ದಿದ್ದ ನಿಮ್ಮನ್ನು, ದೇವರಿಂದ ದೂರ ಹೋಗಿದ್ದ ನಿಮ್ಮನ್ನು, ಯಾವ ಗಣಕ್ಕೂ ಅಲೆಲಿಗ ಬಾರದಂತೆ ಬಿದ್ದಿದ್ದ ನಮ್ಮನ್ನು ಅಲೆಲಿಗ ರಕ್ಷಣೆ ಹುಡುಕಿ ಬಂದಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ನಂಬಿಕೆ ನಮ್ಮನ್ನು ಏನ್ ಮಾಡಿದೆ? ಹುಡುಕಿ ಬಂದಿದೆ. ಆ ರಕ್ಷಣೆ ಕೊಡುವ ದೇವರು ನಮ್ಮನ್ನು ಹುಡುಕಿ ಬಂದಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ಏನ್ ಬರೆಯಲ್ಪಟ್ಟಿದೆ ವಾಕ್ಯಗಳಲ್ಲಿ? ಹಲ್ಲೆಲೂಯಾ. ನೀವಾದರೂ ದೇವರನ್ನು ಆರಿಸಿಕೊಂಡು ನೀವು ಹೋಗಿಲ್ಲ, ಆದರೆ ದೇವರು ನಮ್ಮನ್ನು ಆರಿಸಿಕೊಂಡು ನಮ್ಮ ಬಳಿಗೆ ಬಂದಿದ್ದಾರೆ. ಹಲ್ಲೆಲೂಯಾ. ಏನಕ್ಕಾಗಿ? ನಿಮಗೆ ರಕ್ಷಣೆಯನ್ನು ದಯಪಾಲಿಸುವುದಕ್ಕಾಗಿ. ಹಲ್ಲೆಲೂಯಾ. ಎಲ್ಲರನ್ನು ಹೃದಯದ ಮೇಲೆ ಕೈಯಿಟ್ಟುಕೊಂಡು ಹೇಳಿ, ಇವತ್ತು ನನಗೆ ಯೇಸುವಿನ ನಾಮದಲ್ಲಿ ರಕ್ಷಣೆಯನ್ನು ದೇವರು ಕೊಡ್ತಾರೆ. ಎಲ್ಲರೂ ಹೇಳಿ ಹಲ್ಲೆಲೂಯಾ. ಅದು ರೋಗದ ಮೇಲೆ ಇರುವ ರಕ್ಷಣೆ ಆಗಿರ್ಬೋದು, ಹಲ್ಲೆಲೂಯಾ. ಅದರಿಂದ ಸಮಸ್ಯೆ ಮೇಲೆ ಇರುವ ರಕ್ಷಣೆ ಆಗಿರ್ಬೋದು, ಅದರಿಂದ ಪಾಪದ ಮೇಲೆ ಇರುವ ರಕ್ಷಣೆ ಆಗಿರ್ಬೋದು, ಅದು ಯೇಸುವಿನ ನಾಮದಲ್ಲಿ ಇವತ್ತು ನಿಮಗೆ ದೊರಕುತ್ತದೆ. ಹಲ್ಲೆಲೂಯಾ. ಇವತ್ತು ನಾವು ಯಾವತ್ತೋ ಪಡೆದುಕೊಂಡಿದ್ದ ರಕ್ಷಣೆಯನ್ನು ಇಟ್ಟುಕೊಂಡು ನಾವು ಹೇಳ್ತಾ ಇದ್ದೀವಿ ಏನು ಅಂತ ಹೇಳಿ, ನಾನು ರಕ್ಷಣೆ ಹೊಂದಿದ್ದೀನಿ, ರಕ್ಷಣೆ ಹೊಂದಿದ್ದೀನಿ, ರಕ್ಷಣೆ ಹೊಂದಿದ್ದೀನಿ ಅಂತ ಹೇಳಿ. ಪ್ರಿಯ ದೇವರ ಮಕ್ಕಳೇ, ಅವತ್ತು ನೀವು ಯೇಸುವನ್ನು ನಂಬುವಾಗ ನೀವು ಪಡೆದಿದ್ದ ರಕ್ಷಣೆ ಅಂತ ಹೇಳುವುದು, ಅವತ್ತು ನೀವು ದೇವರ ಮಕ್ಕಳಾಗ್ತೀವಿ ಅಂತ ಹೇಳಿವಿ. ಏನಾಗಿದೆ ಅಂದ್ರೆ, ದೇವರು ಹೇಳಿದ್ದಾರೆ, ದೇವರ ಮಕ್ಕಳಂತ ದೇವರು ಹೇಳಿದ್ದಾರೆ, ನೀವು ದೇವರ ಮಕ್ಕಳಾಗ್ತೀವಿ ಅಂತ ಹೇಳಿ ಒಪ್ಪಿಕೊಟ್ಟಿದ್ದ ಅಷ್ಟೇ. ಆದರೆ ಪ್ರತಿಯೊಂದು ದಿವಸವೂ ನೀವು ದೇವರು ನಡೆಸುವುದರ ಮುಖಾಂತರವಾಗಿ, ನಿಮ್ಮನ್ನು ಕರ್ತನು ನಡೆಸುವುದರ ಮುಖಾಂತರವಾಗಿ ನೀವು ಆ ರಕ್ಷಣೆಯ ಮಾರ್ಗದಲ್ಲಿ ನಡೆದುಕೊಳ್ಳುವುದಕ್ಕೆ ಹೆಸರೇ ನಾವು ರಕ್ಷಣೆ ಹೊಂದಿದ್ದೀವಿ ಅಂತ ಹೇಳುವುದಕ್ಕರ್ಥ. ಹಲ್ಲೆಲೂಯಾ. ಪ್ರತಿ ದಿವಸವೂ ನೀವು ರಕ್ಷಣೆ ಹೊಂದಬೇಕು. ಹಲ್ಲೆಲೂಯಾ ಸಿಸ್ಟರ್, ಹಲ್ಲೆಲೂಯಾ. ಪ್ರತಿ ದಿವಸವೂ ನೀವು ರಕ್ಷಣೆಯನ್ನು ಹೊಂದಬೇಕು. ಹಲ್ಲೆಲೂಯಾ. ಪ್ರತಿ ದಿವಸವೂ ನೀವು ಪಾಪದಿಂದ ಜಯಿಸಬೇಕು. ಪ್ರತಿ ದಿವಸವೂ ದೇವರು ಕೊಡುವ ಸಹಾಯಗಳನ್ನು ನೀವು ಪಡೆದುಕೊಳ್ಳುವವರಾಗಿರಬೇಕು. ಪ್ರತಿ ದಿವಸವೂ ಯೇಸು ಸ್ವಾಮಿ ನಮ್ಮನ್ನು ನಡೆಸುತ್ತಾ ಇರುವವರನ್ನ ನಮ್ಮ ಕಣ್ಣುಗಳಲ್ಲಿ ನಾವು ನೋಡುವವರಾಗಿರಬೇಕು. ಹಲ್ಲೆಲೂಯಾ. ಅದಕ್ಕೆ ದಾವೀದನು 34ನೇ ಕೀರ್ತನೆಯಲ್ಲಿ ಅವರು ಹೇಳ್ತಾರೆ, ಯೆಹೋವನು ಒಳ್ಳೆಯವರಂತೆ ಇರುವವರನ್ನು ರುಚಿಸಿ ನೋಡಿರಿ. ಹಲ್ಲೆಲೂಯಾ. ಈ ರಕ್ಷಣೆಯನ್ನು ನಾವು ಏನು ಮಾಡಿ ನೋಡಬೇಕು? ರುಚಿಸಿ ನೋಡಬೇಕು. ಹಲ್ಲೆಲೂಯಾ. ಅದು ಟೇಸ್ಟ್ ಆಗಲೇ ನಮಗೆ ಗೊತ್ತಾಗುತ್ತದೆ. ಇಲ್ಲಾಂದ್ರೆ ಈ ರಕ್ಷಣೆ ಅಂತ ಹೇಳೋದು ಏನು ಗೊತ್ತಿಲ್ಲ. ನಾವು ಹಳೆಯವರಾಗಿರ್ತೀವಿ, ಯೇಸುವನ್ನು ನಂಬಿದ್ದೀವಿ ಅಂತ ಹೇಳ್ತೀವಿ, ದೇವರ ಬಳಿಗೆ ಬರ್ತೀವಿ, ಹೋಗ್ತೀವಿ, ನಮ್ಮ
ಆ ನಿಜ ರಕ್ಷಣೆಯನ್ನು ಒತ್ತಿಕೊಳ್ಳದವರಾಗಿ ನೀವು ನಾವು ಇದ್ದೀವಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ನಿಮಗೆ ರಕ್ಷಣೆಯನ್ನು ಕೊಡುವ ದೇವರು. ಹಲ್ಲೆಲೂಯ. ನನ್ನ ಕೈ ನಿನಗೆ ರಕ್ಷಣೆ ಕೊಡಕ್ಕೆ ಆಗದೇ ಇರುವ ಮೂರ್ತಿ ಕೈ ಇಲ್ಲ. ಹಲ್ಲೆಲೂಯ. ನೀವು ದೇವರ ಬಳಿಗೆ ಬಂದುಬಿಟ್ರೆ ನಿನ್ನ ದೇವರು ಮೇಲಕ್ಕೆ ಎತ್ತುವ ದೇವರು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. 3 ಕಾರ್ಯಗಳನ್ನ ಇವತ್ತು ನಾನು ಹಲ್ಲೆಲೂಯ ಪ್ರಸಂಗದಲ್ಲಿ ಸಿದ್ಧ ಮಾಡಿ ಎತ್ಕೊಂಡು ಬಂದಿದ್ದೀನಿ. ನಿನ್ನನ್ನು ಮೇಲೆ ಕೆತ್ತುವ ದೇವರು, ನಿನ್ನನ್ನು ಹಲ್ಲೆಲೂಯ ಮೇಲೆ ಕೆತ್ತುವ ದೇವರು, ಆಮೇಲೆ ನಿನ್ನನ್ನು ರೂಪಾಂತರಪಡಿಸುವ, ನಿನ್ನನ್ನು ಸೃಷ್ಟಿ ಮಾಡುವ ದೇವರು, ನಿನ್ನನ್ನು ರೂಪಾಂತರಪಡಿಸುವ ದೇವರು. ಹಲ್ಲೆಲೂಯ. ಎಲ್ಲರಿಗೆ ಹೇಳಿ, ನಿಮ್ಮನ್ನು ಮೇಲೆ ಕೆತ್ತುವ ದೇವರು, ನಿನ್ನನ್ನು ಸೃಷ್ಟಿ ಮಾಡುವ ದೇವರು, ನಿನ್ನನ್ನು ರೂಪಾಂತರಪಡಿಸುವ ದೇವರು. ಇದು ತಮಿಳಲ್ಲಿ ಹೇಳಿದರೆ ತುಂಬ ಚೆನ್ನಾಗಿರ್ತದೆ. ತಮಿಳಲ್ಲಿ ಹಲ್ಲೆಲೂಯ ಉರುವಾಕ್ಕಿರವನು, ಉರುಮಾತ್ರಿಗಳವನು, ಉಯರ್ವೇ ತೆಗೆದವನು. ಹಲ್ಲೆಲೂಯ. ನಿಮ್ಮನ್ನು 3 ಕಾರ್ಯಗಳನ್ನು ನಿಮ್ಮ ಜೀವನದಲ್ಲಿ ಹಲ್ಲೆಲೂಯ ಮಾಡುತ್ತಾರೆ. ಹಲ್ಲೆಲೂಯ. ಅವರು ಸರ್ವೇಷನ್ ಅನ್ನು ನಿನಗೆ ದಯಪಾಲಿಸುತ್ತಾರೆ, ಕ್ರಿಯೇಷನ್ ಅನ್ನು ನಿನ್ನ ಜೀವನದಲ್ಲಿ ಮಾಡುತ್ತಾರೆ, ಟ್ರಾನ್ಸ್ಫಾರ್ಮ್ ಅನ್ನು ನಿನ್ನ ಜೀವನದಲ್ಲಿ ಮಾಡುತ್ತಾರೆ. ಹಲ್ಲೆಲೂಯ. 3 ಕಾರ್ಯಗಳನ್ನ ನಿನ್ನ ಜೀವನದಲ್ಲಿ ಯೇಸು ಸ್ವಾಮಿಯ ಕೈಗಳು ನಿನ್ನ ಜೀವನದಲ್ಲಿ ಹಲ್ಲೆಲೂಯ ಕಾರ್ಯಗಳನ್ನು ಮಾಡುತ್ತದೆ. ಮೊದಲು ನಿನಗೆ ರಕ್ಷಣೆಯನ್ನು ದಯಪಾಲಿಸುತ್ತದೆ. ಅದು ಯಾವತ್ತೂ ಒಂದು ದಿವಸ ಕೊಟ್ಟಿದ್ದ ರಕ್ಷಣೆ ಅಲ್ಲ, ಅವರು ಪ್ರತಿ ದಿವಸವೂ ನಿನಗೆ ರಕ್ಷಣೆಯನ್ನು ಕೊಡುವುದಕ್ಕಾಗಿ ಕೀರ್ತನೆ 32ನೇ ಕೀರ್ತನೆ 8ನೇ ವಾಕ್ಯದಿಂದ ಓದುವ ಪ್ರಕಾರವಾಗಿ 32:8 ಯಾವುದು? ನಾನು ನಿನಗೆ ಬೋಧಿಸಿ ನೀನು ನಡೆಯಬೇಕಾದ ಮಾರ್ಗವನ್ನು ನಾನು ನಿನಗೆ ತಿಳಿಸಿಕೊಡ್ತೀನಿ. ನಿನ್ನ ಮೇಲೆ ನನ್ನ ಕಣ್ಣನ್ನೇ ಬಿಟ್ಟು ನಾನು ನಿನಗೆ ಆಲೋಚನೆ ಹೇಳ್ತೀನಿ. ಯಾವಾಗಲೂ ಆಲೋಚನೆ ಹೇಳುವುದಕ್ಕಾಗಿ. ಹಲ್ಲೆಲೂಯ. ದೇವರ ಕಣ್ಣುಗಳು ನಮ್ಮ ಮೇಲೆ ಇಟ್ಟು ಯಾವಾಗಲೂ ನಮಗೆ ಆಲೋಚನೆಯನ್ನು ಹೇಳಿ ನಾವು ಹೋಗಬೇಕಾಗಿದ್ದ ದಾರಿಯನ್ನ ನಾವು ಪ್ರತಿ ದಿವಸವೂ ಹೇಳಿಕೊಡುವ ದೇವರ ಮನೆಯಲ್ಲಿ ನೀವು ಬಂದಿದ್ದೀರಾ. ಹಲ್ಲೆಲೂಯ. ಇಷ್ಟು ದೇವರು ನಮಗೆ ಆಲೋಚನೆಯನ್ನು ಹೇಳಿಕೊಟ್ಟು, ಇಷ್ಟು ದೇವರು ನಮ್ಮನ್ನು ಸೇಫ್ಟಿಯಾಗಿ ನಡೆಸಲು ಕೂಡ ನಾವೇನು ಮಾಡ್ತೀವಿ ಅಂತ ಹೇಳುವಾಗ ಈ ದೇವರ ಕಾರ್ಯಗಳಲ್ಲಿ ಅಲ್ಲಿ ಪಡೆದುಕೊಳ್ಳುವ ಈ ರಕ್ಷಣೆಯನ್ನು ಪಡೆದುಕೊಳ್ಳದೆ ಇಸ್ರಾಯೇಲ್ ಜನರು ತಪ್ಪು ಮಾಡುವ ರೀತಿಯಲ್ಲಿ ನಾವು ತಪ್ಪು ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಹಲ್ಲೆಲೂಯ. ಇದಕ್ಕೆ ಹಳೆಯ ಒಡಂಬಡಿಕೆಯಲ್ಲಿ ಮೋಸೆ ಹೇಳ್ತಾರೆ, ಇವನನ್ನ ದೇವರಾಗಿ ಇಟ್ಟುಕೊಂಡಿದ್ದ ನಿಮ್ಮ ರೀತಿಯಲ್ಲಿ ಭಾಗ್ಯವಂತರು ಯಾರು ಇಲ್ಲ ಅಂತ ಹೇಳಿ. ಹಲ್ಲೆಲೂಯ. ಯಾವಾಗಲೂ ನಿಮ್ಮ ಸಂಗಡ ಇರುವವರು, ಯಾವಾಗಲೂ ನಿಮ್ಮನ್ನು ಕೈ ಹಿಡಿದು ನಡೆಸುವರು, ಯಾವಾಗಲೂ ಹಲ್ಲೆಲೂಯ ನಿನ್ನ ಕೊರತೆಗಳನ್ನ ನೀವು ಅರ್ಥ ಮಾಡುವ ರೀತಿಯಲ್ಲಿ ಹೇಳಿಕೊಂಡು. ಮನುಷ್ಯರೆಲ್ಲ ಏನು ಮಾಡ್ತಾರೆ? ಕೊರತೆಗಳನ್ನು ಹೇಳ್ತೀವಿ ಅಂತ ಹೇಳಿಕೊಂಡು ಜಗಳ ಮಾಡ್ತಾರೆ. ಕೊರತೆಗಳನ್ನು ಹೇಳ್ತೀವಿ ಅಂತ ಹೇಳಿಕೊಂಡು ಇವನು ತಪ್ಪಾದವನು ಅಂತ ಹೇಳಿ ಹಲ್ಲೆಲೂಯ ತಪ್ಪು ಅಂತ ಹೇಳಿ ನಮ್ಮನ್ನ ಕೈ ತೋರಿಸಿ ಮಾತಾಡ್ಬಿಟ್ಟು ನಮ್ಮಿಂದ ಆ ಕಡೆ ಹೋಗ್ತಾರೆ. ಹಲ್ಲೆಲೂಯ. ಆದರೆ ಯೇಸು ಸ್ವಾಮಿ, ನೀವು ನಾನು ಅರ್ಥ ಮಾಡುವ ರೀತಿಯಲ್ಲಿ ನಮ್ಮ ತಪ್ಪುಗಳನ್ನು ನಮಗೆ ಅರ್ಥ ಮಾಡಿಸಿ ತಿರುಗಿ ಒಂದೊಂದು ಸರಿಯೋ ಅದನ್ನು ಏನು ಮಾಡ್ತಾ ಇದ್ದಾರೆ ಇವಾಗ ಈ ರಕ್ಷಣೆಯನ್ನು ನಮಗೆ ದಯಪಾಲಿಸುತ್ತಾ ಇದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ನಂಬಿಕೊಂಡವರಾಗಿ ಇಲ್ಲಿಂದ ಹೋಗಿರಿ ದೇವರ ಮಕ್ಕಳೇ. ನಿಮಗೆ ರಕ್ಷಣೆ ಕೊಡುವುದಕ್ಕಾಗಿ ಯೇಸು ಸ್ವಾಮಿ ಇದ್ದಾರೆ. ಯಾವರಿಂದ ರಕ್ಷಣೆ? ತಿರುಗಿ ಹಲ್ಲೆಲೂಯ ನಾವೆಲ್ಲರೂ ಈಗ ಎದುರುಕೊಳ್ಳುವ ಒಂದು ಕಾರ್ಯ ಕೊರೋನಾ ಬರ್ತಾ ಇದೆ ಅಂತ ಹೇಳಿ. ಹಲ್ಲೆಲೂಯ. ಕಳೆದ 1 ವರ್ಷ ಕೊರೋನಾ ಅಂತ ಹೇಳಿ ಬಿಟ್ಟೋಯ್ತು. ಇವತ್ತು ಒಂದು 2 ತಿಂಗಳು 3 ತಿಂಗಳು ನಾವು ನೆಮ್ಮದಿಯಾಗಿದ್ದೀವಿ. ಇದು ಇಲ್ಲ ಅಂತ ಹೇಳಿಕೊಟ್ಟು. ಆದರೆ ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ ಅಂದರೆ ಹಲ್ಲೆಲೂಯ ಇವತ್ತು ತಿರುಗಿ ಎದುರುಕೊಳ್ಳುವ ರೀತಿಯಲ್ಲಿ ಮತ್ತೊಂದು ಆವೃತ್ತಿ ಈ ಕೊರೋನಾ ಬಂದಿದೆ ಅಂತ ಹೇಳಿ ನಾವು ನ್ಯೂಸ್ಗಳೆಲ್ಲ ಕೇಳಿ ಬರ್ತಾ ಇದ್ದೀವಿ. ವ್ಯಾಕ್ಸಿನ್ಗಳೆಲ್ಲ ಕಂಡಿದ್ದಿದೆ ಅಂತ ಹೇಳುವ ಮಾಹಿತಿ ನಮಗೆ ಸಂತೋಷ ಕೊಡುವ ಮಾಹಿತಿ ಆಗಿದ್ದರೂ ಕೂಡ ಈ ವ್ಯಾಕ್ಸಿನನ್ನು ಹಾಕಕ್ಕೆ ಹೋಗುವುದು, ಅದು ಹಾಕ್ಬಿಟ್ಟು ಬಂದ ಮೇಲೆ ಎಲ್ಲರಿಗೂ ಜ್ವರ ಬರ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆ ಜ್ವರದಲ್ಲಿ ಅವರು ಕಷ್ಟಪಡುವವರನ್ನು ನೋಡಿದರೆ ಇವರು ಏನಕ್ಕೆ ಹೋಗಿ ಇದನ್ನು ಹಾಕಬೇಕು ಅಂತ ಹೇಳುವ ಮಟ್ಟಿಗೆ ಕಷ್ಟವಾಗಿರ್ತದೆ. ನಮ್ಮ ಚೊಕ್ಕದಲ್ಲಿ ಇರುವ ತಾಯಿಯವರು ಹೋಗಿ ಎಲ್ಲರಿಗೂ ಹೇಳಿದ್ದಾರೆ ಅಂತ ಹೇಳಿ ಆ ವ್ಯಾಕ್ಸಿನನ್ನು ಹಾಕ್ಸ್ಕೊಂಡು ಬಂದಿದ್ರು. ಆದರೆ 3 ದಿವಸ ಅವರು ಎದ್ದೇಳಕ್ಕಾಗಿಲ್ಲ. 3 ದಿವಸ ವಾಮಿಟು, ಜ್ವರ ಇದ್ದಿದ್ದ ಜಾಗಕ್ಕೆ ಎದ್ದೇಳಕ್ಕಾಗ್ತಾ ಇಲ್ಲ. ನಾವು ಹೋಗಿ ಅವ್ರಿಗೆ ಪ್ರೇಯರ್ ಮಾಡ್ಕೊಂಡು ಮಾಡ್ತೀವಿ. ಅಮ್ಮ ನೀವು ಹಾಕದೇ ಇದ್ರೂ ಕೂಡ ಇದ್ದಿದ್ದರೆ ಕೂಡ ನೀವು ಸ್ವಲ್ಪ ಚೆನ್ನಾಗಿದ್ದಿರ್ತೀರ, ಅದರಿಂದ ಹಾಕ್ಕೊಂಬಂದು ಇದ್ದ ಮೇಲೆ ನೀವು
ಈ ಥರ ಆಯ್ತಲ್ಲ ಅಂತ ಹೇಳಿ. ಅದರಿಂದ ಇದೆಲ್ಲ ನಮ್ಮನ್ನು ಸೇಫ್ಟಿ ಮಾಡೋದಕ್ಕಾಗಲ್ಲ. ವ್ಯಾಕ್ಸಿನ್ ಹಾಕಿ ಅಂತ ಹೇಳಿ ಅದು ಗೌರ್ಮೆಂಟ್ ನಿಯಮ 50 ವರ್ಷಕ್ಕೆ ಮೇಲೆ ಇರುವಾಗ 48 ವಯಸ್ಸಿನ ಮೇಲೆ ಇರುವ ಪ್ರತಿಯೊಬ್ಬರು ಕೂಡ ಹಾಕಬೇಕು ಅಂತ ಹೇಳೋದು ನಿಯಮ. ಲೈವಲ್ಲಿ ಕೂಡ ತುಂಬ ಜನ ನೀವು ನೋಡ್ತಾ ಇದ್ದೀರ. ವ್ಯಾಕ್ಸಿನ್ ಹಾಕಬೇಕು ಅಂತ ಇದ್ದರೆ ಹಾಕಿಸ್ಕೊಳ್ಳಿ. ವಿ ಆರ್ ನಾಟ್ ಅಗೇನ್ಸ್ಟ್ ದಟ್. ನಾವು ಅದನ್ನು ಅಗೇನ್ಸ್ಟ್ ಮಾಡ್ತಾ ಇಲ್ಲ. ಆದರೆ ನಾವು ಹೇಳುವುದು ದೇವರು ನಮ್ಮನ್ನು ಕಾಯ್ದಿದ್ರೆ ಮಾತ್ರವೇ, ದೇವರು ಕೊಡುವ ರಕ್ಷಣೆ ನಮಗೆ ಅಲ್ಲಿಗೆ ನಿರಂತರವಾಗಿ ಇದ್ದರೆ ಮಾತ್ರವೇ ದೇವರು ನಮ್ಮನ್ನು ಕಾಯೋದಕ್ಕಾಗುತ್ತೆ. ಅದುವೇ ನಾನು ಹೇಳಕ್ಕೆ ಬರೋದು. ಅಲ್ಲೇಲೂಯ, ಅಲ್ಲೇಲೂಯ. ಯೇಸು ಸ್ವಾಮಿ ಕಾಯದೆ ಹೋದರೆ ಏನಿಲ್ಲ. ಅದೇ ಕೀರ್ತನೆಯಲ್ಲಿ ನಾವು ಓದಿದ್ದೀವಲ್ವ, 127ನೇ ಕೀರ್ತನೆಯ 127ನೇ ಕೀರ್ತನೆ 1ನೇ ವಾಕ್ಯದಲ್ಲಿ, ಯೆಹೋವನು ಕಾಯದೆ ಹೋದರೆ ಕಾವಲಾಳಿಗಳು ಪಟ್ಟಣವನ್ನು ಕಾಯುತ್ತಾ ಇರೋದು ವ್ಯರ್ಥ. ಅಲ್ಲೇಲೂಯ. ಯೆಹೋವನು ಕಾಯಬೇಕು. ಯಾರನ್ನು ಕಾಯಬೇಕು? ನಿಮ್ಮನ್ನು ಕಾಯಬೇಕು, ನಮ್ಮ ದೇಶವನ್ನು ಕಾಯಬೇಕು, ನಮ್ಮ ಪ್ರತಿಯೊಬ್ಬರನ್ನ ಕಾಯಬೇಕು, ಹೊರಗಡೆ ಹೋಗ್ಬಿಟ್ಟು ಬರುವ ನಮ್ಮ ಯಜಮಾನರನ್ನ ಕಾಯಬೇಕು, ನಮ್ಮ ಮಕ್ಕಳನ್ನ ಕಾಯಬೇಕು. ನಮ್ಮನ್ನು ಕಾಯುವುದಕ್ಕೆ ಒಬ್ಬರು ಇದ್ದಾರೆ ಅಂದರೆ ಅದು ಯಾಕಂದ್ರೆ ಯೆಹೋವನು ಮಾತ್ರ. ಅಲ್ಲೇಲೂಯ. ಅವರೊಬ್ಬರೇ ನಮಗೆ ರಕ್ಷಣೆಯನ್ನು ಕೊಟ್ಟು ನಮಗೆ ಈ ಕೊರೋನಾ ವೈರಸ್ಸಿಂದ ನಮ್ಮನ್ನು ಕಾಪಾಡಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡುವ ದೇವರು. ಇದು ಮಾತ್ರವಲ್ಲದೆ ಅದರಿಂದ ಪಾಪದಿಂದ ನಮಗೆ ರಕ್ಷಣೆ ಕೊಡ್ತಾನೆ. ಅದರಿಂದ ಕೆಟ್ಟ ಆಲೋಚನೆಗಳಿಂದ ನಮಗೆ ರಕ್ಷಣೆಯನ್ನು ಕೊಡ್ತಾನೆ. ಅದರಿಂದ ಕೆಟ್ಟ ಆಲೋಚನೆಯಿಂದ ರಕ್ಷಣೆ ಕೊಡ್ತಾನೆ. ನೀವು ಪ್ರಾರ್ಥನೆ ಮಾಡೋದಕ್ಕೆ ಬೇಕಾದ ಬಲವನ್ನು ಕೊಟ್ಟು ಅದರಿಂದ ಯಾವಾಗಲೂ ನಿನ್ನ ಸಂಗಡ ಇದ್ದು ನೀನು ಸೋತು ಹೋಗದೆ, ನೀನು ಬೇಜಾರಾಗದೆ ಇರುವುದಕ್ಕೆ ದೇವರು ನಮಗೆ ಅದರಿಂದ ಸಹಾಯ ಮಾಡ್ತಾರೆ. ಅಲ್ಲೆಲ್ಲೂಯ. ಶಿಷ್ಟಕಾಲ ನಾವು ಹೇಳುವುದು, ನೀವೆಲ್ಲ ಹೊಸದಾಗಿ ಮದುವೆಯಾಗಿ ನಮ್ಮ ಲಕ್ಷ್ಮೀಪುರ ಗ್ರಾಮಕ್ಕೆ ಬಂದಿದ್ದೀರಾ. ಲಕ್ಷ್ಮೀಪುರ ಗ್ರಾಮ ವಾತಾವರಣನೇ ಬೇರೆ, ನಿಮ್ಮ ಊರು ವಾತಾವರಣನೇ ಬೇರೆ. ಆದರೂ ಅಲ್ಲಿ ನೀವು ಇರುವಾಗ ಈಸ್ ದ ಲಾರ್ಡ್ ಹೂ ಅಲ್ಲೇಲೂಯ ಸಬ್ಸ್ಟ್ಯಾಂಡಿಂಗ್ ಇರುವ ವಿಷಯ. ದೇವರು ನಿಮ್ಮನ್ನು ಆ ಜಾಗಗಳಲ್ಲಿ ಕೈಗಳಲ್ಲಿ ಇಟ್ಟುಕೊಂಡು ಕಾಯ್ತಾರೆ. ಅಲ್ಲೇಲೂಯ. ಎಲ್ಲ ರೀತಿಯಲ್ಲಿ ನೀವು ಇರುವ ಕಡೆಗಳಲ್ಲಿ ಒಟ್ಟುಕೊಂಡು, ಎಲ್ಲರ ಹತ್ರ ಒಟ್ಟುಕೊಂಡು, ಎಲ್ಲರ ಕಾರ್ಯಗಳನ್ನು ನೀವು ಅನುಸರಣೆ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಇರುವುದಕ್ಕೆ ದೇವರು ನಮಗೆ ಸಹಾಯ ಮಾಡ್ತಾರೆ. ಅಲ್ಲೇಲೂಯ. ದೇವರು ನಮಗೆ ರಕ್ಷಣೆಯನ್ನು ಕೊಡುವ ದೇವರು. ಅಲ್ಲೇಲೂಯ, ಅಲ್ಲೇಲೂಯ. ದೇವರು ನಮಗೆ ರಕ್ಷಣೆ ಕೊಡ್ತಾರೆ ಅಂತ ಹೇಳುವುದಕ್ಕಿಂತಲೂ ದೇವರ ಕೈಗಳು ನಮಗೆ ರಕ್ಷಣೆಯನ್ನು ಕೊಡ್ತಾ ಇದೆ. ಅಲ್ಲೇಲೂಯ. ಈಗ ನೀವು ನಾವು ಮಾಡಬೇಕಾಗಿರೋದು ಏನು? ಆ ದೇವರ ಕೈಯಲ್ಲಿ ಹಿಡಿದುಕೋಬೇಕು. ಅಲ್ಲೇಲೂಯ, ಅಲ್ಲೇಲೂಯ. ಇವತ್ತು ನಾವು ಕೈಗಳನ್ನು ಹಿಡ್ಕೊಳ್ಳೋಕ್ಕೆ ಆಸೆ ಪಡುವುದು, ಯೇಸು ಸ್ವಾಮಿ ಕೈಯನ್ನು ಹಿಡ್ಕೊಳ್ಳೋದಕ್ಕೆ ಯಾರು ಕೂಡ ಆಸೆ ಪಡೋಲ್ಲ. ಆದರೆ ಅದಕ್ಕೆ ಬದಲಾಗಿ ನಾವು ಪ್ರೀತಿ ಮಾಡುವ ಕೈಗಳನ್ನು ಹಿಡ್ಕೊಳ್ಳೋದಕ್ಕೆ ಎಲ್ಲರೂ ಇಷ್ಟಪಡ್ತೀವಿ. ಪ್ರೀತಿ ಅಂತ ಹೇಳುವಾಗ ತಪ್ಪಾದ ಪ್ರೀತಿ ಬಗ್ಗೆ ನಾನು ಹೇಳ್ತಾ ಇಲ್ಲ. ನಾನು ಹೇಳುವ ಪ್ರೀತಿ, ತಂದೆ ಮಗನ ಪ್ರೀತಿ ಮಾಡ್ತಾರಂದ್ರೆ ಅವ್ರ ಕೈಗಳನ್ನು ಹಿಡ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ಮಕ್ಕಳು ತಂದೆಯನ್ನು ಪ್ರೀತಿ ಮಾಡ್ತಾರಂದ್ರೆ ಅವ್ರ ಕೈಯನ್ನು ಹಿಡ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ಆದರೆ ನಮಗೆ ಎಲ್ಲಕ್ಕಿಂತ ಪ್ರೀತಿ ಮಾಡಿದ ಈ ಯೇಸುವಿನ ಕೈಗಳನ್ನು ನಾವು ಹಿಡ್ಕೊಳ್ಳೋಕ್ಕೆ ನಾವು ಯೋಚನೆ ಮಾಡ್ತಾ ಇಲ್ಲ. ಇವತ್ತು ಎಲ್ಲರೂ ಒಂದು ನಿಮಿಷ ನಿಮ್ಮ ಕೈಗಳ ಮೇಲೆ ಕೆತ್ತಿ, ಏಸಪ್ಪ ನನ್ನ ಕೈಯನ್ನು ನೀವು ಹಿಡ್ಕೋದೇವರೇ, ಎಲ್ಲರಿಗೆ ನನ್ನ ಕೈಯನ್ನು ನೀವು ಹಿಡ್ಕೋದೇವರೇ. ಅಲ್ಲೇಲೂಯ. ದೇವರಿಗೆ ಇಷ್ಟು ದಿವಸ ನಾನು ಅಲ್ಲೇಲೂಯ ಬೇರೆ ಯಾರ್ಯಾರ ಕೈಯನ್ನೋ ಹಿಡ್ಕೊಳ್ಳೋಕ್ಕೆ ಹೋಗಿದ್ದೀನಿ, ಬೇರೆ ಯಾರ್ಯಾರ ಕೈಯನ್ನೋ ಹಿಡಿದುಕೊಂಡು ಹೋಗಿದ್ದೀನಿ. ಇವತ್ತು ನಾನು ನಿನ್ನ ಕೈಯನ್ನು ಹಿಡ್ಕೊಳ್ತೀನಿ ದೇವರೇ, ನನ್ನ ಕೈಯನ್ನು ಹಿಡಿದುಕೊಂಡೇವರೇ. ನನಗೆ ನಿಜವಾದ ರಕ್ಷಣೆಯನ್ನು ಅಲ್ಲೇಲೂಯ ಇವತ್ತು ನೀನು ದಯಪಾಲಿಸು ಯೇಸುವಿನ ನಾಮದಲ್ಲಿ ತಂದೆಗೆ ಆಮೆನ್. ಎರಡನೇ ವಾಕ್ಯವನ್ನು ಓದಿಕೊಳ್ಳೋಣ. ಅಲ್ಲೇಲೂಯ. ಎರಡನೇ ವಾಕ್ಯ ಆದಿಕಾಂಡ 2ನೇ ಅಧ್ಯಾಯ 7ನೇ ವಾಕ್ಯ. 2ನೇ ಅಧ್ಯಾಯ 7ನೇ ವಾಕ್ಯ. ಅಲ್ಲೇಲೂಯ. ಯೇಸು ಸ್ವಾಮಿಯ ಕೈಯಲ್ಲಿ ಏನು ಮಾಡುತ್ತದೆ? ಆದಿಕಾಂಡ 2ನೇ ಅಧ್ಯಾಯ 7ನೇ ವಾಕ್ಯ. ಮನುಷ್ಯನನ್ನ ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನ ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾಗಿದ್ದನು. ಈ ಕನ್ನಡ ಟ್ರಾನ್ಸ್ಲೇಷನ್ ನಮಗೆ ಯಾಕೋ ಅರ್ಥ ಆಗ್ತಾ ಇದೆ. ಪ್ರಾಣಿ ಅಂತ ಹೇಳುವ ಪದವನ್ನು ಹಾಕಿದ್ದಾರೆ. ಅದು ಏನಕ್ಕೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ಅದು ನಾನು ಬೇಕಾದರೆ ಚೆನ್ನಾಗಿ ಧ್ಯಾನ ಮಾಡಿ ಒಂದು ದಿವಸ ಬಂದು ಹೇಳ್ತೀನಿ. ಆದರೆ ಬೈಬಲ್ ತಮಿಳ್ ಟ್ರಾನ್ಸ್ಲೇಷನಲ್ಲಿ ಅವನು ಜೀವ ಇರುವ ಒಂದು ವ್ಯಕ್ತಿ ಆಗಿದ್ದಾನೆ ಅಂತ ಹೇಳಿ ಬಂದಿರ್ಬೋದು. ಅವನು ಪ್ರಾಣಿ ಆಗಿಲ್ಲ. ಪ್ರಾಣಿ ಆಗೋದಕ್ಕೆ ಸಾಧ್ಯವಿಲ್ಲ. ಪ್ರಾಣಿಯೇ, ಮನುಷ್ಯರು ಬೇರೆ, ಪ್ರಾಣಿ ಆಗೋದಕ್ಕೆ ಸಾಧ್ಯ ಇಲ್ಲ. ಬದುಕುವ ಪ್ರಾಣಿ ಅಂದರೆ ಡಾಗ್, ಅನಿಮಲ್ಸ್. ಮ್ಯಾನ್ ನಾಟ್ ಅ ಅನಿಮಲ್.
ಅದನ್ನ ದೇವರು ಸಪ್ರೇಟ್ ಆಗಿ ಸೃಷ್ಟಿ ಮಾಡಿದ್ರು, ಮನುಷ್ಯನನ್ನೇ ದೇವರು ಸಪ್ರೇಟ್ ಆಗಿ ಸೃಷ್ಟಿ ಮಾಡಿದ್ರು. ಅಲ್ಲೇನೋ ಆದ್ರೆ ಒಬ್ಬೊಬ್ಬರಿಗೆ ನಾಯಿ ಮುತ್ತಿಗೆಲ್ಲ ಮಾಡ್ಕೊಡ್ತದೆ, ಅದ್ರ ಬಗ್ಗೆ ಅಲ್ಲ. ಆದ್ರೆ ಯೇಸು ಸ್ವಾಮಿ ಸೃಷ್ಟಿ ಮಾಡುವಾಗ ಮನುಷ್ಯರನ್ನ ಸಪ್ರೇಟ್ ಆಗಿ, ಮೃಗಗಳನ್ನ ಸಪ್ರೇಟ್ ಆಗಿ ಸೃಷ್ಟಿ ಮಾಡಿದ್ರು. ಅಲ್ಲೇನೋಯ ಅವನು ಬದುಕುವ ಒಂದು ಜೀವ ಇರುವ ಒಂದು ವ್ಯಕ್ತಿಯಾಗಿ ಆಗಿದ್ದಾನೆ. ಅಲ್ಲೇನೋಯ ಯೇಸು ಸ್ವಾಮಿ ಕೈಗಳು ಮಾಡುವ ಇನ್ನೊಂದು ಕಾರ್ಯ ನಿನ್ನನ್ನು ಸೃಷ್ಟಿ ಮಾಡುತ್ತದೆ. ಅಲ್ಲೇಲೂಯ, ನಿನ್ನನ್ನು ಏನ್ ಮಾಡ್ತಾರೆ? ಸೃಷ್ಟಿ ಮಾಡುತ್ತದೆ. ನಿನ್ನನ್ನ ಏನ್ ಮಾಡುತ್ತದೆ ಅಂದ್ರೆ ಸೃಷ್ಟಿ ಮಾಡುತ್ತದೆ. ನೀನು ಬಿಟ್ಟಿದ್ದ ಜಾಗಗಳಿಂದ ನೀವು ಎದ್ದು ಬಂದು ನಿಮ್ಮಲ್ಲಿ ನೀವು ಜೀವವಾಗಿ ಅಲ್ಲೇಲೂಯ ಇರುವುದಕ್ಕೆ ನಮಗೆ ಸಹಾಯ ಮಾಡುತ್ತದೆ. ಅಲ್ಲೇಲೂಯ, ನಿನ್ನ ಜೀವನದಲ್ಲಿ ನೀನು ಸತ್ತೋಗಿದ ರೀತಿಯಲ್ಲಿ ಪರಿಸ್ಥಿತಿಯಲ್ಲಿ ಇದ್ದಿದ್ದ ವ್ಯಕ್ತಿಯಾಗಿ ನೀನಿರ್ಬೋದು, ನಿನ್ನ ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡಿದ್ದ ವ್ಯಕ್ತಿಯಾಗಿರ್ಬೋದು, ನಿನ್ನಲ್ಲಿ ಜೀವವಿಲ್ಲದಿರುವ ರೀತಿಯಲ್ಲಿ ನಿನ್ನ ಜೀವನಗಳಲ್ಲಿ, ನಿನ್ನ ಕುಟುಂಬ ಜೀವನಗಳಲ್ಲಿ, ನಿನ್ನ ಆತ್ಮೀಯ ಜೀವನಗಳಲ್ಲಿ ನಿನ್ನ ಕಾರ್ಯಗಳನ್ನು ಮಾಡಿಕೊಂಡು ಓಡವನಾಗಿದ್ದಿರ್ಬೋದು. ಇವತ್ತು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಹಲ್ಲೆಲೂಯ, ನಿನಗೆ ಜೀವವನ್ನು ಕೊಡುವುದಕ್ಕೆ ಐ ಆಮ್ ರೆಡಿ. ಹಲ್ಲೆಲೂಯ, ಹಲ್ಲೆಲೂಯ, ಅವನು ಜೀವವನ್ನು ಕೊಡುವುದಕ್ಕೆ ರೆಡಿ ಆಗುತ್ತೆ ದೇವರು. ಹಲ್ಲೆಲೂಯ, ಎಸೇಕಿಯೇಲ ಬರೆದ ಪತ್ರಿಕೆಯಲ್ಲಿ ಹಲ್ಲೆಲೂಯ ಮೂಲೆಗಳಿಗೆ ಹಲ್ಲೆಲೂಯ ಜೀವವನ್ನು ಮನೆ ಮಾಡಿದ ದೇವರು ನಮ್ಮ ದೇವರು. ಹಲ್ಲೆಲೂಯ, ಅವನು ಸಾಧಾರಣವಾದವರಲ್ಲ. ಅವನು ಹಲ್ಲೆಲೂಯ ಬರೀ ನರಗಳಿಗೆ ಮೂಲೆಗಳಿಗೆ ಜೀವವನ್ನು ತರುವುದಕ್ಕೆ ಶಕ್ತಿ ಉಳ್ಳ ದೇವರಾಗಿರುವಾಗ ನಿನ್ನನ್ನು ನನ್ನನ್ನು ಹಲ್ಲೆಲೂಯ ಈ ಭೂಮಿ ಮೇಲೆ ಜೀವಿಸುವುದಕ್ಕೆ ಬೇಕಾಗಿದ್ದ ಜೀವವನ್ನು ಕೊಡುವುದಕ್ಕೆ ಅವರಿಂದ ಸಾಧ್ಯವಾಗುತ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಮತ್ತು ಯೇಸು ಇದ್ರೆ ನಾವು ಜೀವವಾಗಿರ್ತೀವಿ, ಯೇಸು ಇಲ್ಲ ಅಂದ್ರೆ ಸತ್ತು ಹೋಗ್ತೀವಿ. ದೇವರ ಮಕ್ಕಳಿಗೆ ಸೇಫ್ಟಿ ಏನು? ನೀವು ಯೇಸುವನ್ನು ಹಿಡಿದುಕೊಂಡ್ರೆ ಲೈಫ್ ಲಾಂಗ್ ಬಾಳ್ತೀರ. ಈ ಕೊರೋನಾದಲ್ಲಿ ಏನು ಮಾಡೋಕ್ಕಾಗಲ್ಲ, ಯಾವುದು ಏನು ಮಾಡೋಕ್ಕಾಗಲ್ಲ, ಯಾವುದು ಏನು ನಮ್ಮನ್ನ ಇದು ಮಾಡೋಕ್ಕಾಗಲ್ಲ. ತುಂಬ ಜನ ಒಳ್ಳೆ ರೀತಿಯಲ್ಲಿ ನಾವು ಬಾಳ್ತೀವಿ. ಯೇಸು ಇಲ್ಲ ಅಂದರೆ ನಾವು ಸತ್ತು ಹೋಗ್ತೀವಿ. ಇದು ಒಳ್ಳೆಯ ದೇವರ ಬಗ್ಗೆ. ಜೀವವನ್ನು ದೇವರ ಬಗ್ಗೆ ಕೊಡ್ತಾರೆ, ಜೀವವನ್ನು ಕೊಡ್ತಾರೆ. ಜೀವವನ್ನು ಕೊಟ್ಟು ಅದು ಯಾವ ರೀತಿಯಲ್ಲಿ ಅವನ್ನ ಸೃಷ್ಟಿ ಮಾಡಿದ್ರು, ಅವನು ರೂಪದಲ್ಲಿಯೇ, ಅದುವೇ ಪ್ರಾಮುಖ್ಯ. ಹಲ್ಲೆಲೂಯ, ಯೇಸು ಸ್ವಾಮಿ ನಮ್ಮನ್ನು ಸೃಷ್ಟಿ ಮಾಡಿ ನಮ್ಮಲ್ಲಿ ಜೀವವನ್ನು ಕೊಟ್ಟು ಯಾವ ರೀತಿಯಲ್ಲಿ ನಮ್ಮನ್ನು ಮಾರ್ಪಡಿಸುತ್ತಾರೆ ಗೊತ್ತಾ? ಯಾವುದೋ ಕನ್ನಡ ಟ್ರಾನ್ಸ್ಲೇಷನ್ ಇರುವ ತರ ಪ್ರಾಣಿ ತರ ಅಲ್ಲ, ಪ್ರಾಣಿಯಾಗಿ ಅವರು ಮಾಡಿಲ್ಲ, ಬೇರೆ ಯಾವುದೇ ಒಂದು ರೀತಿಯಲ್ಲಿ ಅವರು ಮಾಡಿಲ್ಲ. ಅವರು ರೂಪದಲ್ಲಿಯೇ ನಮ್ಮನ್ನು ಮಾಡಿದ್ರು. ಹಲ್ಲೆಲೂಯ, ಹಲ್ಲೆಲೂಯ. ರೋಮನ ಪತ್ರಿಕೆ ತೆಗೆದುಕೊಳ್ಳಿ, ರೋಮನ ಪತ್ರಿಕೆ 5ನೇ ಅಧ್ಯಾಯ ತೆಗೆದುಕೊಳ್ಳಿ. ರೋಮನ ಪತ್ರಿಕೆ 8ನೇ ಅಧ್ಯಾಯ, ರೋಮನ 8 ಅದರಲ್ಲಿ ಬರುವ 29ನೇ ವಾಕ್ಯ. ಮಗನ ಸ್ವರೂಪ ಉಳ್ಳವರಾಗಿ ಮಾರ್ಪಡಿಸುವುದಕ್ಕಾಗಿ ಅವನು ಆರಿಸಿಕೊಂಡಿದ್ದಾರೆ. ಅಲ್ಲೇಲೂಯ, ಯೇಸು ಸ್ವಾಮಿ ಸೃಷ್ಟಿ ಮಾಡುವಾಗ ನಿನ್ನನ್ನು ಬೇರೆ ವ್ಯಕ್ತಿ ತರಲ್ಲ, ನಿನ್ನನ್ನು ಸೃಷ್ಟಿ ಮಾಡಿಕೊಂಡು ಅವರು ಕೂತುಕೊಂಡಿರಲ್ಲ, ನಿನ್ನನ್ನು ಅವರು ರೀತಿಯಲ್ಲಿಯೇ ಮಾರ್ಪಡಿಸಿದ್ದಾರೆ. ಅಲ್ಲೇಲೂಯ, ಅಲ್ಲೇಲೂಯ. ಯೇಸು ಸ್ವಾಮಿ ರೀತಿಯಲ್ಲಿಯೇ ನೀನು ಆಗುವುದಕ್ಕಾಗಿ ನಿನಗೆ ಸಹಾಯ ಮಾಡುತ್ತಾರೆ. ಅಲ್ಲೇಲೂಯ. ಯೇಸು ಯಾವುದು ಅಂತ ಹೇಳಿ ಈ ಲೋಕದಲ್ಲಿ ಇರುವಾಗ ಯಾರಿಗೂ ಗೊತ್ತಿಲ್ಲ. ಆದರೆ ನೀವು ನಾವು ಅಲ್ಲೇಲೂಯ ಜೀವನ ಮಾಡುವುದನ್ನು ನೋಡಿ, ನಮ್ಮ ಒಳಗಿರುವ ಜೀವವನ್ನ ಈ ಲೋಕದವರು ನೋಡಿ ಯೇಸು ಸ್ವಾಮಿ ಅಂದ್ರೆ ಇದೇ ರೀತಿಯಲ್ಲಿ ಬದುಕಿರುತ್ತಾರೆ ಅಂತ ಹೇಳುವ ರೀತಿಯಲ್ಲಿ ಅಲ್ಲೇಲೂಯ ಜೀವವುಳ್ಳ ಸಾಕ್ಷಿಗಳಾಗಿ ನಾವು ಬಾಳುವುದಕ್ಕೆ ದೇವರು ನಮಗೆ ಸಹಾಯ ಮಾಡಿದ್ದಾರೆ. ಅಲ್ಲೇಲೂಯ, ಅಲ್ಲೇಲೂಯ. ಯೇಸು ಸ್ವಾಮಿಯ ಜೀವ ನಮಗೆ ಏನ್ ಮಾಡುತ್ತದೆ ಅಂದ್ರೆ ಸಾಕ್ಷಿಯುಳ್ಳ ವ್ಯಕ್ತಿಗಳಾಗಿ ಬದುಕುವುದಕ್ಕೆ ನಮಗೆ ಸಹಾಯ ಮಾಡುತ್ತದೆ. ಅಲ್ಲೇಲೂಯ. ಇವತ್ತು ಯಾಕೆ ಗೊತ್ತಾ ನಮ್ಮಲ್ಲಿ ಸಾಕ್ಷಿಯ ಜೀವನವಿಲ್ಲ? ನಮ್ಮನ್ನ ಕುರಿತಾಗಿ ನಮ್ಮ ಲೋಕದವರ ಹತ್ರ ಕೇಳಿದ್ರೆ ನಮ್ಮನ್ನ ಕುರಿತಾಗಿ ಇವರು ದೇವರು ಮಕ್ಕಳು ಅಂತ ಹೇಳುವ ರೀತಿಯಲ್ಲಿ ಯಾಕೆ ಗೊತ್ತಾ ನಮ್ಮಲ್ಲಿ ಬದಲಾವಣೆಗಳಿಲ್ಲ, ಕಾರ್ಯಗಳಿಲ್ಲ ಅಂತ ಕೇಳಿದ್ರೆ ನಾವೆಲ್ಲರೂ ದೇವರ ಮಕ್ಕಳು ಅಂತ ಹೇಳಿ ಹೆಸರಿದೆ ಕೀರ್ತನೆಯಲ್ಲಿ ಧ್ಯಾನ
ವಿರುದ್ಧವಾಗಿ ಅಂದರೆ ಜೀವವಿಲ್ಲ. ಮತ್ತು ಯೇಸು ಸ್ವಾಮಿಯ ಜೀವ ನಿಮಗೆ ಏನನ್ನು ಕೊಡಕ್ಕೆ ಹೋಗ್ತಾ ಇದೆ ಗೊತ್ತಾ ದೇವರ ಮಕ್ಕಳೇ? ಅದೇನೀಗ ಜೀವವನ್ನು ಕೊಡುವ ಮುಖಾಂತರ, ಅವರ ಜೀವ ನಿಮ್ಮಲ್ಲಿ ಬರುವುದ ಮುಖಾಂತರ ನೀವು ಇಡೀ ಲೋಕದಲ್ಲಿ ದೇವರ ಸಾಕ್ಷಿಗಳಾಗಿರುವುದಕ್ಕೆ ದೇವರ ಸಹಾಯ ಮಾಡಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾಟ್ ಓನ್ಲಿ ಇನ್ ಯುವರ್ ಪ್ಲೇಸ್, ಹಲ್ಲೆಲೂಯಾ, ಇಡೀ ಲೋಕದ ಸಾಕ್ಷಿಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪವಿತ್ರಾತ್ಮನು ನಿಮ್ಮ ಮೇಲೆ ಇಳಿದು ಬರುವಾಗ ನೀವು ಭೂಮಿಯ ಕಟ್ಟಡಗಳಿಗೂ ಸಾಕ್ಷಿಗಳಾಗಿರ್ತೀರಿ ಅಂತ ಹೇಳಿ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಓದುವ ಪ್ರಕಾರವಾಗಿ ಮತ್ತು ಯೇಸು ಸ್ವಾಮಿಯ ಜೀವ, ಆ ಪವಿತ್ರಾತ್ಮನ ಅಭಿಷೇಕವೇ ಅದು ಜೀವವಾಗಿ ನಮ್ಮಲ್ಲಿ ಬಂದು ಇರುವಾಗ ಅದು ಏನಾಗುತ್ತೆ ಅಂದರೆ ನೀವು ನಾವು ದೇವರ ಸಾಕ್ಷಿಗಳಾಗಿ ಆಗ್ತೀವಿ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನಾವು ಸಾಕ್ಷಿಗಳಾಗಿ ಆಗುವುದಕ್ಕೆ ಇವತ್ತು ಯೇಸಪ್ಪ ನಿಮ್ಮ ಜೀವನ ನನಗೆ ಬೇಕು ದೇವರೇ. ಹಲ್ಲೆಲೂಯಾ. ನಿಮ್ಮ ಜೀವನ ನನಗೆ ಬೇಕು. ಜೀವವನ್ನು ಕೊಡುವುದಕ್ಕಾಗಿ ಯೇಸು ಸ್ವಾಮಿ ಭೂಮಿಗೆ ಬಂದಿದ್ರು. ಅವರ ಜೀವವನ್ನು ಕೊಟ್ಟು ಹೋದ್ಮೇಲೆ ಪವಿತ್ರಾತ್ಮವನ್ನು ಕಲಿಸಿ ಒಂದೊಂದು ದಿವಸವೂ ನಾವು ಜೀವವುಳ್ಳವರಾಗಿ ಆತ್ಮೀಯ ರೀತಿಯಲ್ಲಿ ಸತ್ತುವವರಾಗಿ ಇಲ್ಲದೆ ನಾವು ಜೀವವುಳ್ಳವರಾಗಿರುವುದಕ್ಕೆ ಆ ದೇವರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಅದರಿಂದ ಪವಿತ್ರಾತ್ಮನ ಒಂದಿಗೆ ಪ್ರಾರ್ಥನೆ ಮಾಡುವವರಾಗಿ ಮಾಡಬೇಕು. ಅದೇನೀಗ ಯೂದಾಯನ ಪತ್ರಿಕೆಯಲ್ಲಿ ಪವಿತ್ರಾತ್ಮನ ಒಂದಿಗೆ ಪ್ರಾರ್ಥನೆ ಮಾಡಬೇಕು, ಅವರ ಜೊತೆಯಲ್ಲಿ ಸೇರಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ದೇವರ ವಾಕ್ಯದಲ್ಲಿ ಓದ್ತಾ ಇದ್ದಾರೆ. ಅದೇನೀಗ ಪವಿತ್ರಾತ್ಮನ ಒಂದಿಗೆ ಸೇರಿ ಒಂದು 5 ನಿಮಿಷ ಪ್ರಾರ್ಥನೆ ಮಾಡಿಬಿಟ್ಟು ಕುತ್ಕೊಳ್ಳೋದಲ್ಲ, ಒಂದು 5 ನಿಮಿಷ ಪ್ರಾರ್ಥನೆ ಮಾಡಿಬಿಟ್ಟು ಸುಮ್ಮನೆ ಇರೋದಲ್ಲ. ಅಲ್ಲೆಲೂಯ. ಪವಿತ್ರಾತ್ಮರೊಂದಿಗೆ ಸೇರಿಕೊಂಡು ಅಲ್ಲೆಲೂಯ ಅವರು ಹೆಂಗೆ ನಿಮ್ಮನ್ನು ನಡೆಸುತ್ತಾರೋ ಆ ರೀತಿಯಾಗಿ ನಡೆಯುವವರಾಗಿರಬೇಕು. ಅಲ್ಲೆಲೂಯ, ಸ್ತೋತ್ರ. ಆ ರೀತಿಯಾಗಿದ್ದರೆ ಪವಿತ್ರಾತ್ಮರೊಂದಿಗೆ ಸೇರಿ ಯೇಸು ಸ್ವಾಮಿಯ ಜೀವನದಲ್ಲಿ ಬಂದರೆ ನೀವು ಸಾಕ್ಷಿಗಳಾಗಿ ಆಗ್ತೀರಾ. ಮೂರನೇದಾಗಿ ಅಲ್ಲೆಲೂಯ, ಅಲ್ಲೆಲೂಯ, ಮೂರನೇದಾಗಿ ನಾವು ರೂಪಾಂತರ ಪಡುವುದಕ್ಕೆ ಸಾಧ್ಯವಾಗುತ್ತದೆ. ಇದಕ್ಕೆ ಉದಾಹರಣವಾಗಿ ಯೆರೆಮೀಯ ಬರೆದ ಪತ್ರಿಕೆ ತೆಗೆದು, ಯೆರೆಮೀಯ ಬರೆದ ಪತ್ರಿಕೆ 18ನೇ ಅಧ್ಯಾಯ 1-4 ವಾಕ್ಯಗಳು. ಮಾಡಿದ್ರು. ಅದೇ ರೀತಿಯಾಗಿ 6-7 ಕೂಡ ಓದಿ. ಇದುವೇ ನನಗೆ ಬೇಕಾಗಿರೋದು. ಜೇಡಿಮಣ್ಣು ಕುಂಬಾರನ ಕೈಯಲ್ಲಿ ಯಾವ ರೀತಿಯಲ್ಲಿ ಇದೆಯೋ ಅದೇ ರೀತಿಯಲ್ಲಿ ನೀವು ನನ್ನ ಕೈಯಲ್ಲಿ ಇದ್ದೀರಾ. ಆ ಕುಂಬಾರನು ಆ ಜೇಡಿಮಣ್ಣನ್ನ ತನಗೆ ಇಷ್ಟಪಟ್ಟಿದ್ದ ರೀತಿಯಲ್ಲಿ ಬದಲಾವಣೆ ಮಾಡಿ ಅದನ್ನು ಏನ್ ಮಾಡ್ತಾ ಇದ್ದಾನೆ ಅಂದರೆ ಅದನ್ನು ರೂಪಾಂತರಗೊಳಿಸುತ್ತಾ ಇದ್ದಾನೆ. ಅದು ಬರೀ ಮಣ್ಣು, ಅದು ಏನಾಗಿದೆ? ಬರೀ ಮಣ್ಣಾಗಿದೆ. ಅದಕ್ಕೆ ಒಂದು ರೂಪವನ್ನು ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದುವೇ ಯೇಸು ಸ್ವಾಮಿ ನಮ್ಮಲ್ಲಿ ಮಾಡ್ತಾ ಇದ್ದಾರೆ. ಇಸ್ರಾಯೇಲ್ ಜನರೇ, ನೀವು ಎಲ್ಲರೂ ಕುಂಬಾರನ ಕೈಯಲ್ಲಿ ಇರುವ ಮಣ್ಣು ರೀತಿಯಲ್ಲಿ ನೀವು ನನ್ನ ಕೈಯಲ್ಲಿ ಇದ್ದೀರಾ, ನಾನು ಯಾಕೆ ಆ ರೀತಿಯಾಗಿ ನಿಮ್ಮನ್ನು ಮಾಡಬಾರ್ದು ಅಂತ ಹೇಳಿ ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ. 3, ಯೇಸು ಸ್ವಾಮಿನ ಕೈಗಳು ನಮ್ಮನ್ನು ಏನು ಮಾಡುತ್ತದಂದ್ರೆ ನಮ್ಮನ್ನು ಒಂದೊಂದಾಗಿ ಸರಿ ಮಾಡಿ ಹಲ್ಲೆಲೂಯಾ, ಸ್ತೋತ್ರ. ಒಂದೊಂದಾಗಿ ನಮ್ಮನ್ನು ಸರಿ ಮಾಡಿ ನಮ್ಮನ್ನು ರೂಪಾಂತರಗೊಳಿಸುತ್ತದೆ. ಹಲ್ಲೆಲೂಯಾ. ಯೇಸುವಿನ ರೀತಿಯಲ್ಲಿ ರೂಪಾಂತರಗೊಳಿಸುತ್ತದೆ. ಪರಲೋಕ ಹೋಗುವುದಕ್ಕೆ ಸಿದ್ಧವುಳ್ಳವರಾಗಿ ನಮ್ಮನ್ನು ಮಾರ್ಪಡಿಸುತ್ತದೆ. ಹಲ್ಲೆಲೂಯಾ. ಪರಲೋಕಕ್ಕೆ ಈ ಮಾಂಸದಿಂದ, ಈ ಮಾಂಸ ಯೋಜನೆಗಳಿಂದ, ಮಾಂಸ ಎಣ್ಣೆಗಳಿಂದ, ಈಗ ಇರುವ ಸಾಡಿಗಳಿಂದ ನಾವು ಪರಲೋಕಕ್ಕೆ ಬರುವುದಕ್ಕೆ ಆಗಲ್ಲ. ಮಾನದಾಗಿ ಪ್ರಿಯ ದೇವರ ಮಕ್ಕಳೇ, ನಾವು ಏನಾಗಿದ್ದೀವಿ ಅಂದ್ರೆ
ಕಾಣಿಸ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಯೇಸು ಸ್ವಾಮಿಯ ಕೈಗಳು ನಿಮ್ಮನ್ನ ಬೇರೆ ಮನುಷ್ಯರಾಗಿ ಬಾಳುವುದಕ್ಕೆ ಸಹಾಯ ಮಾಡುತ್ತಾರೆ. ಹಲ್ಲೆಲೂಯಾ. ನೀವಿರುವುದು ಭೂಮಿಯಲ್ಲಿ, ನೀವಿರುವುದು ಎಲ್ಲಿದ್ದೀರಾ? ದೌತ್ಯ ಆಗ್ತಿದ್ದೀರಾ? ತುಂಬ ಜನಕ್ಕೆ ದೌತ್ಯ ಅಂತ ಕಾಣ್ತಾ ಇದೆ. ಒಬ್ಬೊಬ್ಬರು ನಾನು ಆಕಾಶದಲ್ಲಿ ಇದ್ದೀನಿ ಅಂತ ಹೇಳುವ ರೀತಿಯಲ್ಲೆಲ್ಲ ಯೋಚನೆ ಮಾಡಿಕೊಂಡು ಒಳ್ಳೆ ನಿದ್ದೆ ಎಲ್ಲ ಮಾಡ್ತಾ ಇದ್ದೀನಿ ಅಂತ ಕಾಣ್ತಾ ಇದೆ. ನಿದ್ದೆ ಮಾಡ್ತಾ ಇದ್ದೀರಾ? ಇಲ್ವಾ? ಒಳ್ಳೆ ದೇವರನ್ನು ಆಶೀರ್ವಾದ ಮಾಡಿ. ಈಗ ನೀವೆಲ್ಲ ಎಲ್ಲಿದ್ದೀರಾ? ಕುಂಬಾರನ ಕೈಗಳಲ್ಲಿ ಅದು ಪಾಯಿಂಟು. ಆದರೆ ನಾವು ಇರುವುದು ಈಗ ಭೂಮಿ ಮೇಲೆ ಇದೆ. ಕುಂಬಾರನ ಕೈಗಳಲ್ಲಿ ನಾವು ಇರುವ ನಾವು ಎಲ್ಲಿದ್ದೀವಿ? ಕುಂಬಾರನ ಕೈಯಲ್ಲಿರುವ ಮಣ್ಣು ಭೂಮಿಯಲ್ಲಿ ಇರುವ ಮಣ್ಣೆ. ಆ ಭೂಮಿಯಲ್ಲಿಯೇ ನೀವು ನಾವಿದ್ದೀವಿ. ಇವತ್ತು ನಿಮ್ಮನ್ನು ನಮ್ಮನ್ನು ದೇವರು ಅವರ ರೀತಿಯಲ್ಲಿಯೇ ರೂಪಾಂತರಗೊಳಿಸಿ, ಅವರ ರೀತಿಯಲ್ಲಿಯೇ ರೂಪಾಂತರಗೊಳಿಸಿ, ಹಲ್ಲೆಲೂಯಾ, ಯೇಸು ಸ್ವಾಮಿ ರೀತಿಯಲ್ಲಿಯೇ ನಮ್ಮನ್ನು ರೂಪಾಂತರಗೊಳಿಸಿ, ಯೇಸು ಸ್ವಾಮಿ ರೀತಿಯಲ್ಲಿಯೇ ಮಾತಾಡುವುದಕ್ಕೆ ಸಹಾಯ ಮಾಡಿ, ಯೇಸು ಸ್ವಾಮಿ ರೀತಿಯಲ್ಲಿಯೇ ಸೇವೆ ಮಾಡುವುದಕ್ಕೆ ಸಹಾಯ ಮಾಡಿ, ಯೇಸು ಸ್ವಾಮಿ ರೀತಿಯಲ್ಲಿಯೇ ಯೋಚನೆ ಮಾಡುವುದಕ್ಕೆ ಸಹಾಯ ಮಾಡಿ, ಹಲ್ಲೆಲೂಯಾ. ಇವತ್ತು ನಮ್ಮನ್ನು ರೂಪಾಂತರಗೊಳಿಸಿ ಪರಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕೆ ದೇವರು ಇಷ್ಟ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಪರಲೋಕ ಹೋಗೋದಕ್ಕೆ ಇಷ್ಟ ಅಂತ ನಾವು ಕೇಳಿದ್ರೆ ಕೈ ಎತ್ತಿಲ್ಲ, ತುಂಬ ಸಂತೋಷ. ಆದರೆ ಯೇಸು ಸ್ವಾಮಿ ನಮ್ಮನ್ನು ರೂಪಾಂತರಪಡಿಸೋದಕ್ಕೆ ಬಿಟ್ಟುಕೊಳ್ಳಕ್ಕೆ ರೆಡಿಯಾಗಿರ್ಬೇಕು. ಹಲ್ಲೆಲೂಯಾ. ಎಷ್ಟು ನಮ್ಮನ್ನು ರೂಪಾಂತರಪಡಿಸೋದು ಸರಿಯೇ? ಕುಂಬಾರನ ಕೈಯಲ್ಲಿರುವ ಮಣ್ಣಿಗೆ ಅವನು ಎಷ್ಟು ಕಷ್ಟ ಕೊಡ್ತಾನಂತ ಹೇಳುವುದು ಆ ಮಣ್ಣಿಗೆ ಮಾತ್ರ ಗೊತ್ತು. ಹಲ್ಲೆಲೂಯಾ. ಅದನ್ನು ಫಸ್ಟು ಅಲ್ಲಿ ಇರುವ ಜಾಗದಿಂದ ಏನು ಎಳಕೋಡಲ್ಲಿ ಎಳೆದು ಎತ್ಕೊಂಡ್ಬರ್ತಾನೆ. ಫಸ್ಟೇ ಏಟು ಬೀಳುವುದು. ಏಟು ಎಲ್ಲಿ? ಏಟು ಚಾಕಿಂದಲೇ ಏಟು ಬೀಳ್ತದೆ. ಚಾಕು ರೀತಿಯಲ್ಲಿರುವ ಕಬ್ಬಿಣದಿಂದಲೇ ಏಟು ಬೀಳ್ತದೆ. ಅದನ್ನು ಎತ್ಕೊಂಡ್ಬಂದು ಕಾಲಲ್ಲಿ ಕೊಡಿತಾರೆ. ಮತ್ತು ವಿಶ್ವಾಸಿಗಳಾಗಿರುವ ನೀವೆಲ್ಲ ಪರಲೋಕಕ್ಕೆ ಹೋಗೋದಕ್ಕೆ ರೂಪಾಂತರ ಬರ್ತೀರಿ ಅಂತ ಹೇಳ್ತಾ ಇದ್ದೀರಾ. ಒಂದು ಏಟು ಕೊಡುವ ರೀತಿಯಲ್ಲಿ ಕೊಟ್ಟು ಕಾಲಲ್ಲಿ ಅವನು ಕೊಟ್ಟಿದ್ದ ಕುಂಬಾರನು ಮಣ್ಣಿಗೆ ಕೊಟ್ಟಿದ್ದ ರೀತಿಯಲ್ಲಿ ಕೊಟ್ಟರೆ ನೀವೆಲ್ಲ ಒಪ್ಕೊಳ್ತೀರಾ? ಆ ರೀತಿ ಸಮಸ್ಯೆ ಬಂದರೂ ದೇವರ ಮಕ್ಕಳೇ ನಾವು ಹಲ್ಲೆಲೂಯಾ ನಂಬಿಕಸ್ಥರಾಗಿ ಇರಬೇಕು. ಆ ರೀತಿಯಲ್ಲಿ ನಂಬಿಕಸ್ಥರಾಗಿದ್ದರೆ ನಾವು ಏನಾಗ್ತೀವಿ ಅಂದರೆ ರೂಪಾಂತರ ಹೊಂದಿಕೊಂಡಿದ್ದೀವಿ. ಹಲ್ಲೆಲೂಯಾ, ರೂಪಾಂತರ ಹೊಂದಿಕೊಂಡಿದ್ದೀವಿ. ಇವತ್ತು ದೇವರ ಕೈಗಳು 3 ಕಾರ್ಯಗಳನ್ನು ಮಾಡ್ತಾ ಇದೆ. ಒಂದು ನಿಮಗೆ ರಕ್ಷಣೆಯನ್ನು ಕೊಡ್ತಾ ಇದೆ, ಇನ್ನೊಂದು ನಿಮ್ಮನ್ನು ಸೃಷ್ಟಿ ಮಾಡ್ತಾ ಇದೆ. ಅವರು ಹಲ್ಲೆಲೂಯಾ ರಕ್ಷಣೆ ಕೊಡುವುದು ಏನಕ್ಕಾಗಿ ಅಂತ ಹೇಳುವಾಗ, ಈ ಲೋಕದಲ್ಲಿ ಇರುವ ಯಾವ ಸಮಸ್ಯೆಗಳು ನಿನ್ನ ಒಳಗಡೆ ಬರದ ಹಾಗೆ ನಿಮಗೆ ರಕ್ಷಣೆ ಕೊಡ್ತಾರೆ. ಹಲ್ಲೆಲೂಯಾ. ನಿನ್ನ ಹೃದಯ ಕೆಟ್ಟು ಹೋಗದೇ ಇರುವುದಕ್ಕಾಗಿ ನಿನಗೆ ರಕ್ಷಣೆಯನ್ನು ಕೊಡುತ್ತಾರೆ. ನಿನ್ನ ಹೃದಯದಲ್ಲಿ ಪಾಪ ಬರದೇ ಇರುವುದಕ್ಕಾಗಿ ಹಲ್ಲೆಲೂಯಾ ನಿನಗೆ ರಕ್ಷಣೆಯನ್ನು ದೇವರು ಕೊಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಯೋಬನ ಸುತ್ತಲೂ, ಯೋಬನ ಕಾರ್ಯಗಳ ಸುತ್ತಲೂ ಬೇಲಿಯನ್ನು ಹಾಕಿ ಇಟ್ಟಿದ್ದಾರೆ. ಬೇಲಿಯನ್ನು ಹಾಕಿ ಇಟ್ಟಿದ ಕಾರಣದಿಂದ ಅವನು ಭಕ್ತಿಯಾಗಿ ನಡೆದುಕೊಂಡಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಿಮ್ಮನ್ನು ಸುತ್ತಲೂ ದೇವರು ಬೇಲಿಯನ್ನು ಇಟ್ಟು ನಿಮಗೆ ರಕ್ಷಣೆಯನ್ನು ಕೊಡಕ್ಕೆ ಹೋಗ್ತಾರೆ. ಆಗ ನೀವೇನಾಗ್ತೀರಿ ಅಂದರೆ ಪರಿಶುದ್ಧವಾಗಿ ನೀವು ಮಾಡ್ತೀರಾ. ಹಲ್ಲೆಲೂಯಾ. ನೀವು ಪರಿಶುದ್ಧರಾಗಿ ಬಾಳುವುದಕ್ಕೆ ನಿಮಗೆ ದೇವರಿಗೆ ಏನು ಮಾಡಕ್ಕೆ ಹೋಗ್ತಾ ಇದ್ದಾರೆ? ರಕ್ಷಣೆಯನ್ನು ಕೊಡಕ್ಕೆ ಹೋಗ್ತಾ ಇದ್ದಾರೆ. 2, ನಿಮ್ಮಲ್ಲಿ ಜೀವವುಳ್ಳವರಾಗಿ ನೀವು ಇದ್ದು ದೇವರ ಸಾಕ್ಷಿಗಳಾಗಿ ಆಗುವುದಕ್ಕಾಗಿ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಸೃಷ್ಟಿ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೃಷ್ಟಿ ಮಾಡ್ತಾ ಇದ್ದಾರೆ. 3ನೇದಾಗಿ ಜೀವದ ಸಾಕ್ಷಿಗಳಾಗಿರುವ ನಾವು ರೂಪಾಂತರ ಹೊಂದಿ ಯೇಸಪ್ಪ ರೀತಿಯಲ್ಲಿಯೇ ಆಗುವುದಕ್ಕಾಗಿ ಹಲ್ಲೆಲೂಯಾ ನಮ್ಮನ್ನು ರೂಪಾಂತರಗೊಳಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿಯೇ ಕಷ್ಟ ಬರ್ತಾ ಇದೆ, ಅದಕ್ಕಾಗಿಯೇ ದುಃಖ ಬರ್ತಾ ಇದೆ. ಹಲ್ಲೆಲೂಯಾ. ನಾವು ಯೇಸು ಸ್ವಾಮಿ ಒಂದಿಗೆ ಹೋದರೆ ಇದೆಲ್ಲ ನಮ್ಗೆ ಬರಲ್ಲ ದೇವರ ಮಕ್ಕಳೇ. ಇವತ್ತು ನಮ್ಮ ಜೀವನದಲ್ಲಿ ಬರುವಾಗ ಎಲ್ಲ ನಮ್ಮ ಒಳ್ಳೆಯದಕ್ಕೆ. ಹಲ್ಲೆಲೂಯಾ. ಒಂದು ವೇಳೆ ಇವತ್ತು ನೀವು ಈ ಕಷ್ಟವನ್ನು ಬರದೇ ಹೋದರೆ ನಮಗೆ ಬರುವಾಗ ನನಗೆ ಸಿಕ್ಕಲ್ಲ. ಇವತ್ತು ಬರುವ ಎಲ್ಲ ಹಲ್ಲೆಲೂಯಾ ಕಷ್ಟವು ನಮ್ಮ ಒಳ್ಳೆಯದಕ್ಕೆ. ಹಲ್ಲೆಲೂಯಾ ಗೆಲ್ಲುವಷ್ಟು ಜನ, ಹಲ್ಲೆಲೂಯಾ ಗೆಲ್ಲುವಷ್ಟು ಜನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವನದಲ್ಲಿ ಬರುವ ಕಷ್ಟ ನಿಮ್ಮ ಒಳ್ಳೆಯದಕ್ಕೆ. ಅದಕ್ಕೆ ಪೌಲರು ಹೇಳ್ತಾ ಇದ್ದಾರೆ, ನಾವು ಕಷ್ಟಗಳಲ್ಲಿಯೇ ಉಲ್ಲಾಸ ಪಡ್ತೀವಿ. ಯಾಕಂದರೆ ಈ ಕಷ್ಟ ನಮಗೆ ಅನುಭವ ಸ್ಥಿತಿಯನ್ನು ಕೊಡುತ್ತದೆ. ಈ ಅನುಭವ ಸ್ಥಿತಿ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡುತ್ತದೆ. ದೇವರ ಮುಂದೆ ನಾವು ತಗ್ಗಿಸಿಕೊಳ್ಳುವಾಗ ನಾವು ಪರಿಪೂರ್ಣವಾಗಿ ರೂಪಾಂತರ ಹೊಂದಿಕೊಳ್ಳುವುದಕ್ಕೆ
ದೇವರು ನಮಗೆ ಸಹಾಯ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 3 ಕಾರ್ಯಗಳು ಯೇಸು ಸ್ವಾಮಿ ಮಾಡಿದ್ದಾರೆ. ಹಲ್ಲೆಲೂಯಾ. ನಿಮಗೆ ರಕ್ಷಣೆಯನ್ನು ನೀಡಿದ್ದಾರೆ, ನಿಮ್ಮನ್ನು ಸಾಕ್ಷಿಯಾಗಿ ನಿಲ್ಲಿಸುವುದಕ್ಕಾಗಿ ನಿಮ್ಮನ್ನು ಸೃಷ್ಟಿ ಮಾಡುತ್ತಾರೆ. ಮೂರನೇದಾಗಿ ದೇವರು ನಿಮ್ಮನ್ನು ರೂಪಾಂತರಗೊಳಿಸುತ್ತಾರೆ. ಏನಕ್ಕೆಂದರೆ ನಾವೆಲ್ಲ ನಮ್ಮ ತವರೂರು ಪರಲೋಕ. ಹಲ್ಲೆಲೂಯಾ. ನಮ್ಮ ತವರೂರು ಎಲ್ಲಿ? ಪರಲೋಕ. ಹಲ್ಲೆಲೂಯಾ. ಪರಲೋಕಕ್ಕೆ ಹೋಗುವುದಕ್ಕಾಗಿ ನಮ್ಮನ್ನು ದೇವರು ರೂಪಾಂತರಗೊಳಿಸಿದ್ದಾರೆ. ಎಂಥ ಬೋಧನೆ ದೇವರು. ಎಲ್ಲರ ಮುಂದೆ ಕಣ್ಣುಗಳನ್ನು ಮುಚ್ಚಿಕೊಳ್ಳುವ, ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಹಲ್ಲೆಲೂಯಾ. ಕರ್ತನ ಕೈಯನ್ನು ನಾವು ಹಿಡಿದುಕೊಂಡಿದ್ದೇವೆ. ಎಲ್ಲರೂ ಹೇಳಿ, ನಿಮ್ಮ ಕೈಯನ್ನು ನಾವು ಹಿಡಿಕೊಂಡು ನಾವು ಹಲ್ಲೆಲೂಯಾ, ನಿಮ್ಮ ಕೈಯನ್ನು ನಾವು ಹಿಡಿಕೊಂಡು ರಕ್ಷಣೆಯನ್ನು ಹೊಂದಿಕೊಳ್ಳುತ್ತೀವಿ. ನಿಮ್ಮ ಕೈಯನ್ನು ಹಿಡಿಕೊಂಡು ನಾವು ಸಾಕ್ಷಿಗಳಾಗಿ ಮಾಡುತ್ತೀವಿ. ನಿಮ್ಮ ಕೈಯನ್ನು ಹಿಡಿಕೊಂಡು ನಾವು ಪರಲೋಕಕ್ಕೆ ಬರ್ತೀವಪ್ಪ. ಹಲ್ಲೆಲೂಯಾ. ಎಲ್ಲರೂ ಮಟ್ಟಿಗಾಲುವುದಿ, ಪ್ರತಿಯೊಬ್ಬರು ಮಟ್ಟಿಗಾಲುವುದಿ, ಪ್ರತಿಯೊಬ್ಬರು ಮಟ್ಟಿಗಾಲುವುದಿ. என் கையை நீங்க பிடிச்சிக்கங்க ஆண்டவரே சொல்லி சொல்லுங்க. ஹல்லேலூயா. எங்க பார்க்கிறவங்க என் கையை நீங்க பிடிச்சிக்கங்க, என்ன நீங்க பிடிச்சிக்கங்க ஆண்டவரே. ஹல்லேலூயா. ನಾನು ನಿಮ್ಮನ್ನು ಹಿಡಿಕೊಂಡ್ರೆ, ಹಲ್ಲೇಲೂಯಾ, ನಾನು ಬಿಟ್ಬಿಟ್ಟು ಹೋದ್ರೆ ಆದರೆ ನೀವು ನಮ್ಮನ್ನು ಹಿಡಿಕೊಂಡ್ರೆ ನೀವು ನಮ್ಮನ್ನು ಗಟ್ಟಿಯಾಗಿ ಹಿಡಿಕೊಳ್ಳುತ್ತೀರಾ ಯೇಸಪ್ಪ. ನೀವು ನಮ್ಮನ್ನು ಗಟ್ಟಿಯಾಗಿ ಹಿಡಿಕೊಳ್ಳುತ್ತೀರಾ ಯೇಸಯ್ಯ. ನೀವು ನಮ್ಮನ್ನು ಹಿಡಿದುಕೊಂಡಿದ್ದೇವೆ, ನೀವು ನಮ್ಮನ್ನು ಹಿಡಿದುಕೊಂಡಿದ್ದೇವೆ, ನಮ್ಮ ಕೈಗಳನ್ನು ಹಿಡಿಕೊಂಡಿದ್ದೇವೆ, ನಾವು ಮಾಡಿದ ಎಲ್ಲ ತಪ್ಪುಗಳನ್ನು ಶ್ರಮಿಸಿದ್ದೇವೆ. ಅಯ್ಯ, ಈ ಕೊರೋನಾ ಕಾಲಗಳು ಹೆಚ್ಚಾಗುತ್ತಾ ಇರುವಾಗ, ಈ ಭೂಮಿ ಮೇಲೆ ಕೊನೆಯ ಕಾಲಗಳು ಹೆಚ್ಚಾಗುತ್ತಾ ಇರುವಾಗ, ಯೇಸುವೇ ನೀವು ನಮ್ಮ ಕೈಗಳನ್ನು ಹಿಡಿಕೋ, ನೀವು ನಮ್ಮ ಕೈಗಳನ್ನು ಹಿಡಿದುಕೊಳ್ಳಿ. ಹೌದಾ? ನೀವು ನಮ್ಮ ಕೈಗಳನ್ನು ಹಿಡಿದುಕೊಳ್ಳಿ, ರಕ್ಷಣೆಯನ್ನು ಕೊಡುತ್ತೇವೆ, ಜೀವವನ್ನು ಕೊಡುತ್ತೇವೆ, ನಮ್ಮನ್ನು ರೂಪಾಂತರಗೊಳಿಸುತ್ತೇವೆ. ಭಗವಂತ ಸಮಯ ಮಕ್ಕಳೆಲ್ಲರಿಗೂ ಆ ಭಾಗ್ಯವನ್ನು ಕೊಡು. ವಿಡಿಯೋವನ್ನು ನೋಡ್ತಾ ಇರುವಾಗ ಎಲ್ಲರಿಗೂ ಆ ಭಾಗ್ಯವನ್ನು ಕೊಡು. ನನಗೂ ಆ ಭಾಗ್ಯ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳುತ್ತೀನಿ. ಕರ್ತನು ತಾವೇ ಅದನ್ನು ಆಶೀರ್ವಾದ ಮಾಡಲಿ. ಈ ವಿಡಿಯೋವನ್ನು ನೋಡಿದ ಎಲ್ಲರಿಗೂ ವಂದನೆಗಳು. ಇದೇ ರೀತಿಯಾಗಿ ಈ ನನ್ನ ಈ ಪ್ರೋಗ್ರಾಮಲ್ಲಿ ಚರ್ಚೆಗೆ ಬಂದು ಈ ವಾಕ್ಯವನ್ನು ಕೇಳಿದ ಎಲ್ಲರಿಗೂ ವಂದನೆಗಳು. ಕರ್ತನು ತಾವೇ ಆಶೀರ್ವಾದ